ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಆದಷ್ಟು ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀದೇವಿ ನೆಲೆಸಬೇಕು ಅನ್ನೋದಾದರೆ ಈ ಒಂದು 5 ಕೆಲಸ ನೀವು ತಪ್ಪದೇ ಮಾಡಿ. ಆದಷ್ಟು ನೀವು ಮನೆಯಲ್ಲಿ ಯಾವಾಗಲೂ ಸಹ ಈ ಧನ ಮಳೆ ಆಗಬೇಕು, ಶಾಶ್ವತವಾಗಿ ನಿಲ್ಲಬೇಕು ಅನ್ನೋದಾದರೆ ನೀವು ಇದನ್ನು ಮಾಡಿ. ಮನೆಯ ಮುಖ್ಯ ದ್ವಾರದ ಮೂಲಕವೇ ಲಕ್ಷ್ಮೀದೇವಿ ಆಗಮಿಸುತ್ತಾಳೆ. ಹಾಗಾಗಿ ಹೊಸ್ತಿಲ ಪೂಜೆ ನೀವು ದಿನಾ ಮಾಡಿ. ಈ ಮನೆಯ ಈಶಾನ್ಯ ಮೂಲೆಯನ್ನ ದೇವಮೂಲೆ ಅಂತ ನಾವು ಕರಿತೀವಿ. ಈ ಜಾಗದಲ್ಲಿ ಈ ಕಸ ಕಡ್ಡಿ, ಈ ಹಳೆಯ ವಸ್ತುಗಳು, ಚಪ್ಪಲಿಗಳು ಆದಷ್ಟು ನೀವು ಇಡಬೇಡಿ. ಪ್ರತಿದಿನ ನಿಮ್ಮ ತುಳಸಿ ಗಿಡಕ್ಕೆ ನೀರನ್ನ ಹಾಕಿ ನಮಸ್ಕರಿಸಿ. ಉಪ್ಪು ನೀರಿನಿಂದ ಆದಷ್ಟು ಮನೆಯನ್ನ ಒರೆಸಿ ಮತ್ತು ಈ ಬಡವರಿಗೆ ಈ ದಾನ ಧರ್ಮವನ್ನ ಮಾಡಿ. ಇವೆಲ್ಲ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಧನಲಕ್ಷ್ಮಿ ನೆಲೆಯುತ್ತಾಳೆ. ನನ್ನ ಆತ್ಮೀಯ ಸಿಂಹರಾಶಿಯವರೇ, 2026ರ ಜೂನ್ ತಿಂಗಳ ಈ ಕೊನೆಯ ದಿನಗಳನ್ನು ನೀವು ಯಾವುದೇ ಕಾರಣಕ್ಕೂ ಸಾಧಾರಣ ದಿನಗಳೆಂದು ಭಾವಿಸುವ ತಪ್ಪು ಮಾಡಲೇಬೇಡಿ. ಈ 10 ದಿನಗಳ ಅವಧಿಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಮತ್ತು ಸಂಪೂರ್ಣ ಕಥೆಯನ್ನು ತಿರುವು ನೀಡಬಲ್ಲ ಅತ್ಯಂತ ಪ್ರಭಾವಶಾಲಿ ಸಮಯವಾಗಿದೆ. ಬ್ರಹ್ಮಾಂಡದ ನವಗ್ರಹಗಳ ಮಂಡಲದಲ್ಲಿ ಸದ್ಯಕ್ಕೆ ಸಂಭವಿಸುತ್ತಿರುವ ಕೆಲವು ವಿಶಿಷ್ಟ ಹಾಗೂ ಆಘಾತಕಾರಿ ಗ್ರಹಗಳ ಸಂಚಾರವು ನಿಮ್ಮ ನೆಮ್ಮದಿಯ ನಿದ್ದೆಯನ್ನು ಕೆಡಿಸುವಂತಹ ಶಕ್ತಿಯನ್ನು ಹೊಂದಿವೆ. ಒಂದು ವೇಳೆ ನೀವು ಜೂನ್ ತಿಂಗಳ ಅಂತ್ಯವು ಎಂದಿನಂತೆ ಸಾಮಾನ್ಯವಾಗಿ ಕಳೆದು ಹೋಗುತ್ತೆ ಎಂದು ಯೋಚಿಸುತ್ತಿದ್ರೆ, ನೀವು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ದೊಡ್ಡ ಭ್ರಮೆಯಲ್ಲಿದ್ದೀರಿ ಎಂದರ್ಥ. ಪ್ರಸ್ತುತ ಗೋಚಾರ ಫಲದಲ್ಲಿ ನಕ್ಷತ್ರಗಳು ಮತ್ತು ಗ್ರಹಗಳ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಆಲೋಕಿಸಿದಾಗ ನಿಮ್ಮ ಜೀವನದಲ್ಲಿ 3 ಮಹತ್ತರವಾದ ಸಂತೋಷದ ಸುದ್ದಿಗಳು ಬರಲಿವೆ ಎಂಬುದು ಸ್ಪಷ್ಟವಾಗುತ್ತೆ. ಈ ಧನಾತ್ಮಕ ಬದಲಾವಣೆಗಳು ನಿಮ್ಮ ಮುಖದಲ್ಲಿ ಎಂದೂ ಕಾಣದ ನಗುವನ್ನು ತರುತ್ತವೆ. ಆದರೆ ಇದರ ಬೆನ್ನಲ್ಲೇ ಕೆಲವು ಅತ್ಯಂತ ಅಪಾಯಕಾರಿ ಮತ್ತು ಕಣ್ಣಿಗೆ ಕಾಣದ ಅದೃಶ್ಯ ಸವಾಲುಗಳನ್ನು ನಿಮ್ಮ ಮುಂದೆ ತಲೆ ಎತ್ತಲಿವೆ. ಈ ಸವಾಲುಗಳ ವಿಶೇಷತೆ ಎಂದರೆ ಇವುಗಳನ್ನು ನೀವು ಮುಂಚಿತವಾಗಿ ಊಹಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಕಣ್ಣಿಗೆ ಇವುಗಳು ನೇರವಾಗಿ ಗೋಚರಿಸುವುದೂ ಇಲ್ಲ. ನೀವು ಅರಿಯದ ಕ್ಷಣದಲ್ಲಿಯೇ ಈ ಕಷ್ಟಗಳು ನಿಮ್ಮನ್ನು 4 ಕಡೆಯಿಂದ ಸುತ್ತುವರಿಯುವ ಸಾಧ್ಯತೆ ದಟ್ಟವಾಗಿವೆ. ಈ ಅದೃಶ್ಯ ಶತ್ರುಗಳು ಮತ್ತು ಸವಾಲುಗಳ ವಿರುದ್ಧ ನೀವು ಹೇಗೆ ಸಿದ್ಧರಾಗಬೇಕು, ಯಾವ ತಪ್ಪುಗಳಿಂದ ದೂರವಿರಬೇಕು ಮತ್ತು ನಿಮ್ಮ ಹೆಜ್ಜೆಯನ್ನು ಹೇಗೆ ಇಡಬೇಕು ಎಂಬುದರ ಸಂಪೂರ್ಣ ಆಳವಾದ ವಿಶ್ಲೇಷಣೆಯನ್ನು ನಾವು ತಿಳಿಬೇಕಾಗಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯನ ಬಲ ಹಾಗೂ ಇತರ ಗ್ರಹಗಳ ನಡೆ ನಿಮ್ಮನ್ನು ಈ ಸಂಕಷ್ಟದಿಂದ ಪಾರು ಮಾಡಬಲ್ಲದು. ಈ ಜೂನ್ ತಿಂಗಳ ಅಂತ್ಯವನ್ನು ನೀವು ಸರಿಯಾದ ಜಾಗೃತಿಯಿಂದ ನಿಭಾಯಿಸಿದರೆ ನಿಮ್ಮ ಇಡೀ ತಿಂಗಳ ಶ್ರಮವು ಸಾರ್ಥಕವಾಗುತ್ತೆ. ಜೂನ್ ತಿಂಗಳ ಕೊನೆಯ ದಿನಗಳು ಇಲ್ಲಿ ಸುಖಮಯವಾಗಿ ಮತ್ತು ಯಶಸ್ವಿಯಾಗಿ ಮುಕ್ತಾಯಗೊಂಡರೆ ಅದರ ನೇರ ಪ್ರಭಾವವು ಮುಂಬರುವ ಜುಲೈ ತಿಂಗಳ ಮೇಲಾಗುತ್ತೆ. ಈ ಜುಲೈ ತಿಂಗಳ ಆರಂಭವು ತಾನಾಗಿಯೇ ಅತ್ಯಂತ ಅದ್ಭುತವಾಗಿ ಮತ್ತು ಶುಭದಾಯಕವಾಗಿ ಆರಂಭಗೊಳ್ಳುತ್ತೆ. ಲಗ್ನ ಸ್ಥಾನದಲ್ಲಿ ಕೇತು ಭ್ರಮೆ ಮತ್ತು ಮಾನಸಿಕ ಸಂಘರ್ಷಗಳ ಒಂದು ಕಾಲ. ಈ ಸಮಯದ ಅತ್ಯಂತ ಪ್ರಮುಖ ಹಾಗೂ ಗಂಭೀರವಾದ ಜ್ಯೋತಿಷ್ಯ ವಿದ್ಯಮಾನವೆಂದರೆ ಸಿಂಹರಾಶಿಯ ಲಗ್ನ ಸ್ಥಾನದಲ್ಲಿಯೇ ಛಾಯಾಗ್ರಹವಾದ ಕೇತು ಬಂದು ಕುಳಿತಿರುವುದು. ಸಿಂಹರಾಶಿಯವರೇ, ಈ ಅವಧಿಯಲ್ಲಿ ನೀವು ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ಯೋಚಿಸಿ ನಿಧಾನವಾಗಿ ಇಡಬೇಕಾಗುತ್ತೆ. ಲಗ್ನದಲ್ಲಿ ಕೇತು ಇರುವ ಈ ಸ್ಥಿತಿಯು ಕೇವಲ ಜೂನ್ ತಿಂಗಳಿಗೆ ಸೀಮಿತವಾಗಿಲ್ಲ. ಈತ ಮುಂಬರುವ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳವರೆಗೂ ಇದೇ ಸ್ಥಾನದಲ್ಲಿ ಮುಂದುವರಿಯಲಿದ್ದಾನೆ. ಅಲ್ಲಿಯವರೆಗೂ ನೀವು ನಿರಂತರ ಜಾಗರೂಕರಾಗಿ ಇರಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತುವಿನ ಪ್ರಧಾನ ಕೆಲಸವೇನೆಂದರೆ ದೂರ ಮಾಡುವುದು, ಬೇರ್ಪಡಿಸುವುದು ಮತ್ತು ಮನುಷ್ಯನನ್ನು ಗೊಂದಲಗಳ ಸುಳಿಯಲ್ಲಿ ಸಿಲುಕಿಸುವುದು. ಒಮ್ಮೆ ಕೇತುವಿನ ಮಾಯಾಜಾಲದಲ್ಲಿ ಸಿಲುಕಿದರೆ ಸಮಯ ಮೀರಿದರೂ ಅದರಿಂದ ಹೊರಬರಲು ದಾರಿ ತಿಳಿಯುವುದಿಲ್ಲ. ಲಗ್ನದ ಕೇತು ಮತ್ತು ನಿಮ್ಮ ಮನಸ್ಸಿನಲ್ಲಿ ತೀವ್ರವಾದ ಮಾನಸಿಕ ಭ್ರಮೆಯನ್ನು ಸೃಷ್ಟಿಸುತ್ತಾನೆ. ನಾನು ಮಾಡುವ ಕೆಲಸ ಯಶಸ್ವಿಯಾಗುತ್ತೋ ಇಲ್ಲವೋ, ನಾನು ಹೊಸದಾಗಿ ಹೂಡಿಕೆ ಮಾಡುವ ಹಣ ಮುಳುಗಿ ಹೋಗುತ್ತೋ ಏನೋ, ನಾನು ಸಂಪೂರ್ಣವಾಗಿ ನಂಬಿರುವ ವ್ಯಕ್ತಿ ನನಗೆ ಬೆನ್ನಿಗೆ ಚೂರಿ ಹಾಕಬಹುದೇ ಎಂಬುದು ನೂರಾರು ಅನುಮಾನಗಳು ನಿಮ್ಮನ್ನು ಕಾಡತೊಡಗುತ್ತವೆ. ಈ ರೀತಿಯ ನೆಗೆಟಿವ್ ಆಲೋಚನೆಗಳು ನಿಮ್ಮಲ್ಲಿ ಅತಿಯಾದ ಒಂದು ಹತಾಶೆ ಮತ್ತು ಈ ಒಂದು ಮಾನಸಿಕ ಒತ್ತಡ ಉಂಟು ಮಾಡುತ್ತೆ. ಈ ಕಾರಣದಿಂದಾಗಿಯೇ ನೀವು ಸಮಾಜದಿಂದ ಅಥವಾ ನಿಮ್ಮ ಆತ್ಮೀಯರಿಂದ ದೂರವಿದ್ದು ಒಂಟಿಯಾಗಿರಲು ಬಯಸುತ್ತೀರಿ. ಕೇತುವು ಕೇವಲ ಆಲೋಚನೆಗಳಷ್ಟೇ ಅಲ್ಲ, ನಿಮ್ಮ ವೃತ್ತಿಜೀವನ, ನಿಮ್ಮ ಪ್ರೀತಿಯ ಸಂಬಂಧಗಳು ಮತ್ತು ನೀವು ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರಗಳನ್ನು ಬಾಧಿಸುತ್ತಾನೆ.
ನೀವು ಯಾವುದೇ ಒಂದು ಮುಖ್ಯವಾದ ವಿಷಯದ ಕುರಿತು ತೀರ್ಮಾನ ತೆಗೆದುಕೊಳ್ಳಲು ಹೋದಾಗ ದೊಡ್ಡ ಧರ್ಮ ಸಂಕಟ ಎದುರಾಗುತ್ತೆ. ಸ್ವಂತ ಬುದ್ಧಿ ಕೆಲಸ ಮಾಡದಿದ್ದಾಗ ನೀವು 4 ಜನರ ಬಳಿ ಹೋಗಿ ಸಲಹೆ ಕೇಳ್ತೀರಾ. ಆದರೆ ನೆನಪಿಡಿ, ನೀವು ಸಲಹೆ ಕೇಳುವ ವ್ಯಕ್ತಿಗಳಲ್ಲಿ ನಿಮ್ಮ ರಹಸ್ಯ ಶತ್ರುಗಳು, ಗುಪ್ತ ಶತ್ರುಗಳು ಇರಬಹುದು. ಅವರು ನಿಮಗೆ ಸಹಾಯ ಮಾಡುವ ನೆಪದಲ್ಲಿ ತಪ್ಪು ದಾರಿಗೆಳೆಯುವ ತಪ್ಪು ಸಲಹೆಗಳನ್ನು ನೀಡಬಹುದು. ಆದ್ದರಿಂದ ಲಗ್ನದಲ್ಲಿರುವ ಕೇತು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸದಂತೆ, ನಿಮ್ಮ ಈ ಒಂದು ಗುರಿಯಿಂದ ನಿಮ್ಮನ್ನು ದೂರ ತಳ್ಳದಂತೆ ತಡೆಯಲು ವಿಶೇಷ ಪರಿಹಾರದ ಅವಶ್ಯಕತೆ ತುಂಬಾ ಇದೆ. ಈ ದಶಮ ಭಾವದಲ್ಲಿ ಮಂಗಳ ಮತ್ತು ಈ ಒಂದು ವೃತ್ತಿರಂಗದ ಮಹಾದಂಡನಾಯಕನ ಒಂದು ಉದಯ ಅಂತಲೇ ಅನ್ನಬಹುದು. ನಿಮ್ಮ ವೃತ್ತಿ ಜೀವನ ಹಾಗೂ ಕರ್ಮಸ್ಥಾನಕ್ಕೆ ಸಂಬಂಧಿಸಿದಂತೆ ಆಕಾಶ ಮಂಡಲದಲ್ಲಿ ಒಂದು ಅದ್ಭುತವಾದ ಶುಭ ವಿದ್ಯಮಾನವು ಘಟಿಸುತ್ತಿದೆ. ಸಿಂಹರಾಶಿಯವರ 10ನೇ ಮನೆಯಲ್ಲಿ ಸಾಕ್ಷಾತ್ ನವಗ್ರಹಗಳ ಸೇನಾಪತಿಯಾದ ಮಂಗಳ ದೇವನು ಬಂದು ವಿರಾಜಮಾನನಾಗಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳನನ್ನ ಶೌರ್ಯ, ಪರಾಕ್ರಮ ಮತ್ತು ಅಪ್ರತಿಮ ಧೈರ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಈ ಸ್ಥಾನದಲ್ಲಿ ಮಂಗಳನ ಉಪಸ್ಥಿತಿಯು ನಿಮ್ಮನ್ನು ಅತ್ಯಂತ ಸಾಹಸ ಪ್ರವೃತ್ತರನ್ನಾಗಿ ಮಾಡುವುದಲ್ಲದೆ ನಿಮ್ಮ ವೃತ್ತಿ ರಂಗದಲ್ಲಿ ನಿಮ್ಮ ಗುರಿಯ ಕಡೆಗೆ ಸಂಪೂರ್ಣವಾಗಿ ಗಮನ ಹರಿಸುವಂತೆ ಪ್ರೇರೇಪಿಸುತ್ತೆ. ಸಾಮಾನ್ಯವಾಗಿ ದಿನನಿತ್ಯದ ಬದುಕಿನಲ್ಲಿ ನಾವೆಲ್ಲರೂ ನೋಡ್ತೇವೆ, ಕೆಲವು ವ್ಯಕ್ತಿಗಳು ಎಷ್ಟು ಶ್ರಮ ವಹಿಸಿದರೂ ಅವರ ಗಮನ ಪದೇ ಪದೇ ಭಂಗವಾಗುತ್ತೆ. ನಾನು ಈ ಕೆಲಸ ಮಾಡಬೇಕೋ ಅಥವಾ ಈ ಕೆಲಸ ಮಾಡಬೇಕೋ ಬೇಡವೋ, ಈ ಒಂದು ಉದ್ಯೋಗ ನನಗೆ ಸರಿ ಹೊಂದುತ್ತೋ ಅಥವಾ ಈ ಕೋರ್ಸ್ ಕಲಿಬೇಕಾ ಎಂಬ ಗೊಂದಲದಲ್ಲಿಯೇ ಕಾಲ ಕಳೆದು ಬಿಡ್ತಾರೆ. ಆದರೆ ಇನ್ನು ಮುಂದೆ ಸಿಂಹ ರಾಶಿಯವರಿಗೆ ಅಂತಹ ಗೊಂದಲಗಳು ಇರುವುದಿಲ್ಲ. ಮಂಗಳನು ನಿಮಗೆ ಅತ್ಯಂತ ಸ್ಪಷ್ಟವಾದ ವೃತ್ತಿಪರ ಮಾರ್ಗವನ್ನು ತೋರಿಸಲಿದ್ದಾನೆ. ಮುಂಬರುವ ಈ ಒಂದು 45 ದಿನಗಳ ಕಾಲ ಮಂಗಳ ದೇವನು ನಿಮ್ಮ ಕರ್ಮ ಭಾವದಲ್ಲಿಯೇ ನೆಲೆಸಿ ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಬಲಿಷ್ಠವಾದ ರಕ್ಷಣಾ ಕವಚವನ್ನು ನೀಡಲಿದ್ದಾನೆ. ಯಾವುದೇ ಒಂದು ಭಯಾನಕ ಯುದ್ಧ ಭೂಮಿಯಲ್ಲಿ ಸೇನಾಪತಿಯಾದವನು ಇಡೀ ಸೈನ್ಯದ ಕಮಾಂಡನ್ನು ತನ್ನ ಕೈಗೆ ತೆಗೆದುಕೊಂಡು ಮುನ್ನಡೆಸುತ್ತಾನೋ, ಅದೇ ರೀತಿ ನಿಮ್ಮ ಪ್ರಸ್ತುತ ಬದುಕು ಎಂಬ ಮಹಾಯುದ್ಧದಲ್ಲಿ ಮಂಗಳನು ನಿಮ್ಮ ಸೇನಾಪತಿಯಾಗಿ, ನಿಮ್ಮ ಹಿತರಕ್ಷಕನಾಗಿ ಮತ್ತು ನಿಮ್ಮ ಬೆನ್ನಿಗೆ ನಿಲ್ಲುವ ಭದ್ರ ಢಾಲಾಗಿ ಕೆಲಸ ಮಾಡಲಿದ್ದಾನೆ. ಆತ ನಿಮಗೆ ಕೆಲಸ ದಾರಿಯನ್ನು ತೋರಿಸುವುದು ಮಾತ್ರವಲ್ಲದೆ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ಬೇಕಾದ ಅದಮ್ಯ ಸಾಹಸ, ಪರಾಕ್ರಮ ಮತ್ತು ಧೈರ್ಯದ ಹರಿಕಾರಕನನ್ನಾಗಿ ನಿಮ್ಮನ್ನು ಪರಿವರ್ತಿಸುತ್ತಾನೆ. ಈ ಕಾರಣದಿಂದಾಗಿಯೇ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಅಭೂತಪೂರ್ವ ಯಶಸ್ಸಿನ ಸೂತ್ರಧಾರಿ ಆಗಲಿದ್ದೀರಿ ಹಾಗೂ ಒಂದು ಅತ್ಯುತ್ತಮ ಪ್ರಗತಿಯನ್ನು ಕಾಣಲಿದ್ದೀರಿ. ಆದರೆ ಇಲ್ಲಿ ನೀವು ಒಂದು ಮುಖ್ಯವಾದ ಎಚ್ಚರಿಕೆಯನ್ನು ವಹಿಸಲೇಬೇಕು. ಮಂಗಳನು ಮೂಲತಃ ಅಗ್ನಿ ತತ್ವದ ಗ್ರಹ. ಮಂಗಳನ ಬಣ್ಣವು ರಕ್ತದಂತೆ ಕೆಂಪಾಗಿದೆ ಮತ್ತು ಇದು ಜ್ಯೋತಿಷ್ಯದಲ್ಲಿ ತೀವ್ರವಾದ ಕೋಪ ಹಾಗೂ ಉದ್ವೇಗದ ಪ್ರತೀಕ. ಯಾರಿಗೆ ಸಿಟ್ಟು ಜಾಸ್ತಿ ಇರುತ್ತೆ ಅವರ ಜಾತಕದಲ್ಲಿ ಮಂಗಳನ ಪ್ರಭಾವ ಅಧಿಕವಾಗಿರುತ್ತೆ ಎಂದು ಹಿರಿಯರು ಹೇಳುವುದನ್ನು ನೀವು ಕೇಳಿರಬಹುದು. ಈ 10ನೇ ಮನೆಯ ಮಂಗಳನು ನಿಮ್ಮನ್ನು ಅತಿಯಾದ ಆಕ್ರಮಣಕಾರಿಯನ್ನಾಗಿ ಮಾಡಬಹುದು. ಇದರ ನೇರ ಪರಿಣಾಮವಾಗಿ ನಿಮ್ಮ ಕಚೇರಿಯಲ್ಲಿರುವ ಹಿರಿಯ ಅಧಿಕಾರಿಗಳು, ನಿಮ್ಮ ಉದ್ಯೋಗದ ಮೇಲಾಧಿಕಾರಿಗಳು ಮತ್ತು ವಯಸ್ಸಿನಲ್ಲಿ ಹಿರಿಯವರಾದ ಜೊತೆಗೆ ಸಣ್ಣ ಪುಟ್ಟ ವಿಷಯಗಳಿಗೂ ನೀವು ಜಗಳ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಅವರು ಆಡಿದ ಯಾವುದೋ ಒಂದು ಸಣ್ಣ ಮಾತು ನಿಮಗೆ ತೀವ್ರವಾಗಿ ಚುಚ್ಚಿ ನೀವು ತಕ್ಷಣವೇ ಎದುರು ಉತ್ತರ ಕೊಡುವುದರಿಂದ ಪರಿಸ್ಥಿತಿ ಕೈಮೀರಿ ಹೋಗಬಹುದು. ಆದ್ದರಿಂದ ಸಿಂಹರಾಶಿಯವರೇ, ಮಂಗಳನು ನಿಮ್ಮ ವೃತ್ತಿಯನ್ನು ಬೆಳೆಸುತ್ತಿರುವಾಗ ನಿಮ್ಮ ನಾಲಿಗೆಯ ಮೇಲಿನ ನಿಯಂತ್ರಣ ತಪ್ಪಿ ಆ ಬೆಳವಣಿಗೆಗೆ ನೀವೇ ಅಡ್ಡಿಪಡಿಸಿಕೊಳ್ಳಬೇಡಿ. ಮೇಲಾಧಿಕಾರಿಗಳೊಂದಿಗೆ ಯಾವುದೇ ರೀತಿಯ ವಾಗ್ವಾದಕ್ಕೆ ಇಳಿಯಬೇಡಿ. ಇಲ್ಲದಿದ್ದರೆ ನಿಮ್ಮ ಉದ್ಯೋಗವೇ ಕೈಬಿಟ್ಟು ಹೋಗುವಂತಹ ಕಠಿಣ ಪ್ರಸಂಗ ಎದುರಾಗಬಹುದು. ಏಕಾದಶ ಭಾವದಲ್ಲಿ ಸೂರ್ಯ ಮತ್ತು ಇಲ್ಲೊಂದು ಸರ್ವತೋಮುಖ ಲಾಭದ ಮಹಾಯೋಗ ಅಂತಲೇ ಅನ್ನಬಹುದು. ಇದೀಗ ನಿಮ್ಮ ಪಾಲಿಗೆ ಒದಗಿ ಬಂದಿರುವ ಈ ಮತ್ತೊಂದು ಅತ್ಯಂತ ಆನಂದದಾಯಕ ಮತ್ತು ಮಹತ್ತರವಾದ ಶುಭ ವಾರ್ತೆಯ ಕಡೆಗೆ ನಾವು ಗಮನ ಹರಿಸೋಣ. ಸಿಂಹರಾಶಿಯವರೇ, ನಿಮ್ಮ ಇಡೀ ರಾಶಿಯ ಮಾಲೀಕ ಹಾಗೂ ಅಧಿಪತಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಜಗಚ್ಚಕ್ಷುವಾದ ಈ ಸೂರ್ಯದೇವ. ಪ್ರಸ್ತುತ ಗೋಚಾರ ಫಲದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ನಿಮ್ಮ ಜಾತಕದ ಅತ್ಯಂತ ಶ್ರೇಷ್ಠವಾದ ಲಾಭಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಬಂದು ಕುಳಿತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 11ನೇ ಮನೆಯನ್ನು ಸರ್ವ ಲಾಭಗಳ ಸ್ಥಾನ, ಇಲ್ಲಿ ಸುಖಸ್ಥಾನ ಅಂತ ನಾವು ಕರಿತೀವಿ. ಅಲ್ಲಿ ಸ್ವತಃ ರಾಶ್ಯಾಧಿಪತಿಯೇ ಬಂದು ವಿರಾಜಮಾನನಾಗಿರುವುದು ನಿಮಗೆ ಒಂದಲ್ಲ ಎರಡಲ್ಲ 16 ವಿವಿಧ ಕ್ಷೇತ್ರಗಳಿಂದ ಧನಲಾಭ ಹಾಗೂ ಯಶಸ್ಸನ್ನು ತಂದುಕೊಡುತ್ತೆ. ಇಷ್ಟು ದಿನಗಳ ಕಾಲ ಒಂದು ವೇಳೆ ನೀವು ಯಾವುದೇ ನಿಶ್ಚಿತ ಆದಾಯವಿಲ್ಲದೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ರೆ
ಇನ್ನು ಮುಂದೆ ನಿಮಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ಒಂದು ವೇಳೆ ಈಗಾಗಲೇ ಒಂದು ಉದ್ಯೋಗದಲ್ಲಿದ್ದು ನಿರ್ದಿಷ್ಟ ಆದಾಯ ಗಳಿಸುತ್ತಿದ್ದರೆ ನಿಮಗೆ ಈ ಪಾರ್ಟ್ ಟೈಮ್ ಆಗಿ ಅಥವಾ ಹೆಚ್ಚುವರಿ ಮೂಲಗಳಿಂದ ಹಣ ಗಳಿಸಲು ಮತ್ತೊಂದು ಹೊಸ ಅವಕಾಶ ಸಿಗುತ್ತೆ. ಇದಕ್ಕಿಂತಲೂ ಮುಖ್ಯವಾಗಿ, ನೀವು ಹಿಂದೆ ಯಾರಿಗೋ ನಂಬಿ ಸಾಲವಾಗಿ ಹಣ ನೀಡಿ ಆ ಹಣವು ವಾಪಸ್ ಬಾರದೆ, ಆ ವ್ಯಕ್ತಿಯು ನಿಮ್ಮ ಫೋನ್ ಕರೆಯನ್ನು ಸ್ವೀಕರಿಸದೆ ನಿಮ್ಮನ್ನು ಸತಾಯಿಸಿದರೆ ಆ ಸಿಕ್ಕಿಬಿದ್ದಿರುವ ಹಣವನ್ನು ಸೂರ್ಯದೇವನು ತನ್ನ ತೇಜಸ್ಸಿನಿಂದ ವಾಪಸ್ ಕೊಡಿಸುವಂತೆ ಮಾಡ್ತಾನೆ. ಏಕೆಂದರೆ ಆತ ಲಾಭದ ಮನೆಯಲ್ಲಿದ್ದಾನೆ ಮತ್ತು ನಿಮ್ಮ ರಾಶಿಯ ಒಡೆಯನಾಗಿದ್ದಾನೆ. ಆತ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮಾಡಲು ಕಂಕಣಬದ್ಧನಾಗಿದ್ದಾನೆ ಎಂಬುದನ್ನು ನೀವು ಖಂಡಿತವಾಗಿಯೂ ಬರೆದಿಟ್ಟುಕೊಳ್ಳಬಹುದು. ಈ ದ್ವಾದಶ ಭಾವದಲ್ಲಿ ತ್ರಿಗ್ರಹಗಳ ಮಹಾಸಂಗಮ, ಆರ್ಥಿಕ ವ್ಯಯ ಮತ್ತು ವಿದೇಶ ಯೋಗದ ಒಂದು ರಹಸ್ಯ. ಈಗ ಸಿಂಹರಾಶಿಯವರ ಜಾತಕದಲ್ಲಿ ಎಲ್ಲಿ ಅಪಾಯದ ಗಂಟೆ ಬಾರಿಸುತ್ತಿದೆ, ನೀವು ಎಲ್ಲೆಲ್ಲಿ ಅತ್ಯಂತ ಹೆಚ್ಚು ಜಾಗರೂಕರಾಗಿ ಇರಬೇಕು ಎಂಬುದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಜಾತಕದ 12ನೇ ಮನೆ, ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವ್ಯಯಸ್ಥಾನ, ನಷ್ಟ ಹಾಗೂ ಖರ್ಚಿನ ಮನೆ ಎಂದು ಕರೆಯಲಾಗುತ್ತೆ. ಜೀವನದಲ್ಲಿ ಎದುರಾಗುವ ಅನಗತ್ಯ ಧನ ನಷ್ಟಗಳು, ಕೈಯಿಂದ ಜಾರಿ ಹೋಗುವ ಹಣ ಮತ್ತು ಈ ಖರ್ಚುಗಳೆಲ್ಲವೂ ಇದೇ 12ನೇ ಮನೆಯಿಂದಲೇ ನಿರ್ಧಾರವಾಗುತ್ತೆ. ಅತ್ಯಂತ ಆಶ್ಚರ್ಯಕರ ಹಾಗೂ ಆತಂಕಕಾರಿ ಇಲ್ಲಿ ವಿಷಯವೇನೆಂದರೆ, ಪ್ರಸ್ತುತ ಜೂನ್ ತಿಂಗಳ ಅಂತ್ಯದಲ್ಲಿ ನಿಮ್ಮ ಈ ಒಂದು ವ್ಯಯಸ್ಥಾನದಲ್ಲಿ 3 ಪ್ರಭಾವಶಾಲಿ ಗ್ರಹಗಳ ಮಹಾಸಂಗಮ, ಮಹಾಯುತಿ ಸಂಭವಿಸುತ್ತಿದೆ. ಈ ದೇವಗುರು ಬೃಹಸ್ಪತಿ, ದೈತ್ಯಗುರು ಶುಕ್ರ ಮತ್ತು ಬುದ್ಧಿಕಾರಕನಾದ ಬುಧ, ಈ 3 ಮಹಾಗ್ರಹಗಳು ಒಟ್ಟಿಗೆ ಸೇರಿ ನಿಮ್ಮ 12ನೇ ಮನೆಯನ್ನು ಆಕ್ರಮಿಸಿಕೊಂಡಿವೆ. ಈ 3 ಗ್ರಹಗಳ ಒಕ್ಕೂಟವು ಜೂನ್ ತಿಂಗಳ ಕೊನೆಯ ದಿನವನ್ನು ನಿಮಗೆ ಹೇಗೆ ಬದಲಾಯಿಸಲಿವೆ ಎಂಬುದನ್ನು ಆಳವಾಗಿ ನಾವು ತಿಳಿಯೋಣ. ಅಂದರೆ ಮೊದಲನೆಯದಾಗಿ, ಈ ಭೋಗ ಮತ್ತು ಐಷಾರಾಮಿ ಜೀವನದ ಅಧಿಪತಿಯಾದ ಶುಕ್ರನು ನಿಮ್ಮ ವ್ಯಯಸ್ಥಾನದಲ್ಲಿ ಕುಳಿತು ಭೌತಿಕ ಸುಖ ಸಾಧನೆಗಳಿಗೆ ಸಂಬಂಧಿಸಿದ ವಸ್ತುಗಳ ಮೇಲಿನ ನಿಮ್ಮ ವ್ಯಾಮೋಹ ಹಾಗೂ ಖರ್ಚನ್ನು ತೀವ್ರವಾಗಿ ಹೆಚ್ಚಿಸಲಿದ್ದಾನೆ. ನಿಮ್ಮ ಮನಸ್ಸು ಈ ಸಮಯದಲ್ಲಿ ನಿಮ್ಮನ್ನು ತಪ್ಪುದಾರಿಗೆ ಎಳೆಯಬಹುದು. ಮನಸ್ಸಿನಲ್ಲಿ ಈ ತುಂಬ ಹಳೆಯದಾಗಿದೆ, ಈ AC ಮತ್ತು ಅಥವಾ ಈ AC ಇಲ್ಲ, ತಕ್ಷಣ ಹೊಸ AC ತರೋಣ, ಮನೆಯಲ್ಲಿರುವ ಈ ಫ್ರಿಡ್ಜ್ ತುಂಬ ಚಿಕ್ಕದಾಗಿದೆ, ಈ ಥರ ನಿಮಗೆ ಅನ್ನಿಸಬಹುದು. ಈ ದೊಡ್ಡ ಈ ಡಬಲ್ ಡೋರು ಫ್ರಿಡ್ಜ್ ಖರೀದಿಸಬೇಕಪ್ಪ, ಇಲ್ಲವೇ ನನಗೆ ಮನೆಯಲ್ಲಿರುವ ಒಂದು TV ತುಂಬಾ ಚಿಕ್ಕದಾಗಿದೆ, ಈ ದೊಡ್ಡ ಸ್ಮಾರ್ಟ್ TV ನಾವು ಕೊಂಡುಕೊಳ್ಳೋಣ ಎಂಬುದಂತಹ ಈ ಒಂದಷ್ಟು ಯೋಚನೆಗಳು ಶುಕ್ರನು ನಿಮ್ಮ ತಲೆಯಲ್ಲಿ ತುಂಬುತ್ತಾನೆ. ಶುಕ್ರನ ಪ್ರಧಾನ ಗುಣವೇ ಮನುಷ್ಯನನ್ನು ಲಕ್ಸುರಿಯಸ್ ಅಂದರೆ ಜೀವನದ ಜಾಲಕ್ಕೆ ತಳ್ಳಿ ಸಾಲದ ಸುಳಿಗೆ ಸಿಲುಕಿಸುವುದು. ಶುಕ್ರನ ಈ ಮಾಯಾಜಾಲದಿಂದ ನೀವು ಜೂನ್ ತಿಂಗಳ ಕೊನೆಯಲ್ಲಿ ಹೇಗಾದರೂ ಮಾಡಿ ಈ ಬಚಾವಾಗಬೇಕಾಗಿದೆ. ಏಕೆಂದರೆ ನಾವೆಲ್ಲರೂ ಬಲ್ಲಂತೆ ಯಾವುದೇ ತಿಂಗಳ ಕೊನೆಯ ತಿಂಗಳು ಬಂದಾಗ ಸಾಮಾನ್ಯ ಮನುಷ್ಯನ ಜೇಬು ತಾನಾಗಿಯೇ ಹಗುರವಾಗಿರುತ್ತೆ. ತಿಂಗಳ ಆರಂಭದಲ್ಲಿ ಬಂದ ಸಂಬಳ ಅಥವಾ ವ್ಯಾಪಾರದ ಲಾಭವೆಲ್ಲವೂ ಮೊದಲ 15ರಿಂದ 20 ದಿನಗಳಲ್ಲಿಯೇ ಖಾಲಿಯಾಗಿಬಿಟ್ಟಿರುತ್ತೆ. ತಿಂಗಳ ಕೊನೆಯ ವಾರದಲ್ಲಿ ಮನುಷ್ಯನು ಮುಂದಿನ ತಿಂಗಳು ಯಾವಾಗ ಆರಂಭವಾಗುತ್ತದೋ ಮತ್ತು ಯಾವಾಗ ಕೈಗೆ ಹಣ ಬರುತ್ತೋ ಎಂದು ಕಾಯುವ ಪರಿಸ್ಥಿತಿ ಇದ್ದೇ ಇರುತ್ತೆ. ಇಂತಹ ಕಠಿಣ ಸಮಯದಲ್ಲಿ ಶುಕ್ರನ ಪ್ರಭಾವಕ್ಕೆ ಒಳಗಾಗಿ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಕಾರ್ಡ್ ಬಳಸಿ ಅಥವಾ ಈ ಹೊಸ EMIಗಳ ಜಾಲಕ್ಕೆ ಸಿಲುಕಬೇಡಿ. ಸದ್ಯಕ್ಕೆ ನಿಮ್ಮ ಮನೆಯಲ್ಲಿ ಯಾವ ವಸ್ತುಗಳು ಲಭ್ಯವಿದೆಯೋ ಅವುಗಳಲ್ಲೇ ತೃಪ್ತಿ ಪಟ್ಟುಕೊಳ್ಳಿ. ಹೊಸದಾಗಿ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಹೋಗಿ ಸಾಲಗಾರರು ಆಗಬೇಡಿ. ಇದೇ 12ನೇ ಮನೆಯಲ್ಲಿ ಮತ್ತೊಂದು ಶುಭ ವಿದ್ಯಮಾನವೂ ಇದೆ. ದೇವಗುರು ಬೃಹಸ್ಪತಿಯು ಗುರುಗ್ರಹ ಇಲ್ಲಿ ಬಲಿಷ್ಠನಾಗಿರುವುದರಿಂದ ಯಾರೆಲ್ಲ ಈ ಒಂದು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ MNC ಕೆಲಸ ಮಾಡುತ್ತಿದ್ದಾರೋ ಅವರಿಗೆ ಈ ಸಮಯ ಅತ್ಯಂತ ಭದ್ರ ಹಾಗೂ ಲಾಭದಾಯಕವಾಗಿ ಇರುತ್ತೆ. ತಮ್ಮ ಹುಟ್ಟಿದ ಊರನ್ನು ಬಿಟ್ಟು ಈ ಒಂದು ಪರ ಊರಿನಲ್ಲಿ ಅಥವಾ ದೂರದ ಪ್ರದೇಶಗಳಲ್ಲಿ ಉದ್ಯೋಗ ಮಾಡುತ್ತಿರುವ ಸಿಂಹರಾಶಿಯ ಜನರಿಗೆ ಇದು ಒಂದು ಸುವರ್ಣ ಕಾಲ ಅಂತಲೇ ಅನ್ನಬಹುದು. ಅಷ್ಟೇ ಅಲ್ಲದೆ ನೀವು ವಿದೇಶಕ್ಕೆ ಹೋಗಲು ದೀರ್ಘಕಾಲದಿಂದ ಪ್ರಯತ್ನಿಸುತ್ತಿದ್ದು ವೀಸಾ ಸಿಗದೆ ತೊಂದರೆ ಅನುಭವಿಸುತ್ತಿದ್ದರೆ ಈ ಜೂನ್ ಕೊನೆಯ ದಿನಗಳಲ್ಲಿ ನಿಮ್ಮ ಒಂದು ವೀಸಾ ಸಮಸ್ಯೆಗಳು ಬಗೆಹರಿದು ವಿದೇಶ ಪ್ರಯಾಣದ ಯೋಗವು ಅತ್ಯಂತ ಸ್ಪಷ್ಟವಾಗಿ ಕೂಡಿಬರುತ್ತೆ. ಅಷ್ಟಮದಲ್ಲಿ ಶನಿ ಮತ್ತು ಸಪ್ತಮದಲ್ಲಿ ರಾಹು ಕರ್ಮ ಪರೀಕ್ಷೆ ಹಾಗೂ ಸಂಬಂಧಗಳ ಒಂದು ಬಿರುಕು. ಈಗ ನಾವು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಕಠಿಣ ಹಾಗೂ ಗಂಭೀರವಾದ ಎಚ್ಚರಿಕೆಯ ಭಾಗಕ್ಕೆ ಬಂದಿದ್ದೀವಿ. ಸಿಂಹರಾಶಿಯವರೇ, ಈ ಒಂದು ಎಚ್ಚರಿಕೆಯನ್ನು ನೀವು ನಿರ್ಲಕ್ಷಿಸಿದರೆ ಜೀವನದಲ್ಲಿ ದೊಡ್ಡ ಬೆಲೆ ತೆರಬೇಕಾದೀತು. ಸದ್ಯಕ್ಕೆ ನಿಮ್ಮ ಜಾತಕದ 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಕರ್ಮಫಲದಾತನಾದ ಶನಿದೇವನು ಬಂದು ಕುಳಿತಿದ್ದಾನೆ. ಜಾತಕದ ಅಷ್ಟಮ ಭಾವವನ್ನು ಅತ್ಯಂತ ರಹಸ್ಯವಾದ, ನಿಗೂಢವಾದ ಮತ್ತು ಜೀವನದಲ್ಲಿ
ಎದುರಾಗುವ ಸಂಕಷ್ಟಗಳ ಅಡೆತಡೆಗಳ ಮನೆ ಎಂದು ಕರಿತೀವಿ. ಶನಿದೇವನು ಅಷ್ಟಮದಲ್ಲಿ ಕುಳಿತು ನಿಮ್ಮನ್ನು ಅತ್ಯಂತ ಕಠಿಣವಾಗಿ ಪರೀಕ್ಷಿಸಲು ಮುಂದಾಗಿದ್ದಾನೆ. ಆತ ನಿಮ್ಮನ್ನು ಇನ್ನಷ್ಟು ಕರ್ಮಕಾರಕರನ್ನಾಗಿ ಅಂದರೆ ವಿಪರೀತ ಶ್ರಮ ಜೀವಿಗಳನ್ನಾಗಿ ಮಾಡ್ತಾನೆ. ಇದರ ಅರ್ಥವೇನೆಂದರೆ ನೀವು ಇನ್ನು ಮುಂದೆ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದು ಸುಲಭವಾಗಿ ಮುಗಿಯುವುದಿಲ್ಲ. ಆ ಕೆಲಸ ಪೂರ್ಣಗೊಳ್ಳಲು ನೀವು ರಕ್ತ ಬೆವರು ಹರಿಸಲೇಬೇಕಾಗುತ್ತೆ, ಅತಿಯಾದ ಕಷ್ಟ ಪಡಬೇಕಾಗುತ್ತೆ. ಈ ಕೆಲಸ ನನಗೇನು ಹೊಸದಲ್ಲ, ನಾನು ಇದನ್ನು ಈ ಒಂದು ಚುಟಿಕೆ ಒಡೆಯುವುದರೊಳಗೆ ಮಾಡಿ ಮುಗಿಸುತ್ತೇನೆ ಎಂದು ನೀವು ಅತಿಯಾದ ಆತ್ಮವಿಶ್ವಾಸ ಹೊಂದಿದ್ರೆ ಶನಿದೇವನು ಅದನ್ನು ತಡೆಯಲು ಬಿಡುವುದಿಲ್ಲ. ಶನಿ ನಿಮ್ಮಿಂದ ಸಂಪೂರ್ಣ ಕಠಿಣ ಪರಿಶ್ರಮ ಮತ್ತು ಕಟ್ಟುನಿಟ್ಟಾದ ಶಿಸ್ತನ್ನು ಅಪೇಕ್ಷಿಸುತ್ತಾನೆ. ಇದರೊಂದಿಗೆ ಅಷ್ಟಮದ ಶನಿಯು ಪ್ರಭಾವದಿಂದಾಗಿ ನಿಮಗೆ ಶಾರೀರಿಕವಾಗಿ ಕೀಲ್ನೋವು, ಈ ಮೊಣಕಾಲು ನೋವು ಅಥವಾ ಕೀಲುಗಳಿಗೆ ಸಂಬಂಧಿಸಿದ ವಾತದ ಸಮಸ್ಯೆಗಳು ಜೂನ್ ತಿಂಗಳ ಕೊನೆಯಲ್ಲಿ ಹೆಚ್ಚಾಗಬಹುದು. ಆರೋಗ್ಯದ ಕಡೆಗೆ ವಿಶೇಷ ಗಮನ ನೀಡಿ. ಆದರೆ ಶನಿಯ ಈ ಒಂದು ಸ್ಥಾನದಲ್ಲಿ ಒಂದು ಧನಾತ್ಮಕ ಅಂಶವೂ ಇದೆ. ಯಾರೆಲ್ಲ ದೀರ್ಘಕಾಲದಿಂದ ಪ್ರಾಮಾಣಿಕವಾಗಿ ಕಷ್ಟಪಡುತ್ತಿದ್ದಾರೋ, ಯಾರು ಕಠಿಣ ಪರಿಶ್ರಮ ಪಟ್ಟರೂ ಫಲ ಸಿಗದೆ ನಿರಾಸೆ ಹೊಂದಿದ್ದಾರೋ ಅಂತಹ ಶ್ರಮಜೀವಿಗಳಿಗೆ ಶನಿದೇವನು ಈ ಅವಧಿಯಲ್ಲಿ ನ್ಯಾಯಯುತವಾದ ಅತ್ಯುತ್ತಮ ಫಲವನ್ನು ನೀಡ್ತಾನೆ. ಏಕೆಂದರೆ ಅಷ್ಟಮ ಭಾವವು ಹಠಾತ್ ಬದಲಾವಣೆಗಳನ್ನು ತರುತ್ತೆ. ನಿಮ್ಮ ಕಷ್ಟದ ದಿನಗಳು ಮುಗಿದು ತಕ್ಷಣವೇ ಅದೃಷ್ಟದ ಬಾಗಿಲು ತೆರೆಯಬಹುದು. ಇದರ ಜೊತೆಗೆ ನಿಮ್ಮ ಜಾತಕದ 7ನೇ ಮನೆಯಲ್ಲಿ ಅಂದರೆ ಸಪ್ತಮ ಭಾವದಲ್ಲಿ ಮಾಯಾವಿ ರಾಹು ಗ್ರಹವು ಕುಳಿತಿದೆ. 7ನೇ ಮನೆಯು ನಿಮ್ಮ ವೈವಾಹಿಕ ಜೀವನ ಹಾಗೂ ಉದ್ಯೋಗದ ಸಹಭಾಗಿತ್ವವನ್ನು ಸೂಚಿಸುತ್ತೆ. ಇಲ್ಲಿ ರಾಹುವಿನ ಉಪಸ್ಥಿತಿಯು ನಿಮ್ಮ ದಾಂಪತ್ಯ ಜೀವನದಲ್ಲಿ ಅತಿಯಾದ ಅಹಂಕಾರವನ್ನು ತರಬಲ್ಲದು. ಗಂಡ ಹೆಂಡತಿಯ ನಡುವೆ ನಾನು ಹೇಳಿದ್ದೇ ಸರಿ, ನೀನು ನನ್ನನ್ನು ಪ್ರಶ್ನಿಸಲು ಯಾರು ಎಂಬುವಂತಹ ಅಹಂಭಾವದ ಮಾತುಗಳು ಬಂದು ಸಂಸಾರದಲ್ಲಿ ಅನಗತ್ಯ ಬಿರುಗಾಳಿ ಎದ್ದೇಳಬಹುದು. ಸಣ್ಣ ಗೊಂದಲಗಳು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಹಾಗೆಯೇ ನೀವು ಏನಾದರೂ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಕಣ್ಣಿಟ್ಟಿರಿ. ಈ ಸಮಯದಲ್ಲಿ ಅವರು ನಿಮಗೆ ಮೋಸ ಮಾಡುವ ಅಥವಾ ನಿಮ್ಮ ನಡುವೆ ತಪ್ಪು ಗ್ರಹಿಕೆಗಳು ಉಂಟಾಗುವ ಸಾಧ್ಯತೆ ದಟ್ಟವಾಗಿವೆ. ಈ ಆರ್ಥಿಕ ನಷ್ಟ ಮತ್ತು ಅನಗತ್ಯ ಖರ್ಚುಗಳನ್ನು ತಡೆಯಲು ಶುಕ್ರನ ಒಂದಷ್ಟು ಪರಿಹಾರಗಳು. ನಿಮ್ಮ ಜಾತಕದ 12ನೇ ಮನೆಯಲ್ಲಿ ಕುಳಿತು ಶುಕ್ರನು ನಿಮ್ಮ ಕೈಯಿಂದ ಹಣವನ್ನು ಐಷಾರಾಮಿ ವಸ್ತುಗಳ ಮೇಲೆ ಫೋಲ್ ಮಾಡಲು ಹೊಂಚು ಹಾಕುತ್ತಿದ್ದಾನೆ. ಶುಕ್ರನ ಈ ನೆಗೆಟಿವ್ ಎಫೆಕ್ಟನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಪ್ರತಿಯೊಂದು ಶುಕ್ರವಾರದ ದಿನವೂ ನಿಮ್ಮ ಮನೆಯ ಸುತ್ತಲಿರುವ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನು, ಈ ಕನ್ಯೆಯರನ್ನು ಪ್ರೀತಿಯಿಂದ ಮನೆಗೆ ಆಹ್ವಾನಿಸಿ ಅವರಿಗೆ ಗೌರವಪೂರ್ವಕವಾಗಿ ನಿಮಗೆ ಆಸನ ನೀಡಿ ನಿಮ್ಮ ಕೈಯಾರೆ ಸಿಹಿಯಾದ ಹಾಲಿನ ಪಾಯಸವನ್ನು ನೀವು ಕುಡಿಯಲು ನೀಡಿ ಆಶೀರ್ವಾದ ಪಡೆಯಿರಿ. ಹೆಣ್ಣು ಮಕ್ಕಳಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಿರುತ್ತೆ. ಇದರೊಂದಿಗೆ ಪ್ರತಿದಿನ ನೀವು ಮನೆಯಿಂದ ಹೊರಡುವಾಗ ಈ ಉತ್ತಮ ಸುಗಂಧ ದ್ರವ್ಯ ಅಥವಾ ಈ ಒಂದು ಅತ್ತರನ್ನು ಬಳಸುವುದರಿಂದ ಶುಕ್ರದೇವನು ಪ್ರಸನ್ನನಾಗುತ್ತಾನೆ. ಈಗ ನಿಮಗೆ ನಿಜವಾದ ಒಂದು ಪುಣ್ಯ ಲಭಿಸಬೇಕು ಅನ್ನೋದಾದರೆ ಈ ದೇವಸ್ಥಾನಕ್ಕೆ ಹೋಗುವಾಗ ಆದಷ್ಟು ಈ ರೀತಿ ಹೋದ್ರೇನೆ ನಿಜವಾದ ಪುಣ್ಯ ನಿಮಗೆ ಲಭಿಸೋದು. ಆದಷ್ಟು ಸ್ನಾನ ಮಾಡಿ ಮಡಿಯಿಂದ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ. ಈ ಚರ್ಮದ ವಸ್ತುಗಳನ್ನು ಧರಿಸದಿರಿ. ಈ ದೇವಸ್ಥಾನದ ಒಳಗೆ ಪ್ರವೇಶಿಸುವ ಮುನ್ನ ಆದಷ್ಟು ಹೊರಗಡೆ ಇರುವ ನೀರಿನ ನಲ್ಲಿಯಲ್ಲಿ ಕೈ ಕಾಲನ್ನು ತೊಳೆದುಕೊಂಡು ಒಳಗೆ ಹೋಗಿ. ಯಾವಾಗಲೂ ಈ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಈ ಪ್ರದಕ್ಷಿಣಾ ಪಥದಲ್ಲಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಸಾಗಿ. ಈ ಗರ್ಭಗುಡಿಯ ನೇರ ಮುಂಭಾಗದಲ್ಲಿ ನಿಲ್ಲದೆ ಸ್ವಲ್ಪ ಪಕ್ಕಕ್ಕೆ ಸರಿದು ನಿಂತು ದೇವರನ್ನ ದರ್ಶಿಸಿ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.